ರಾಧಾ ಹಿರೇಗೌಡರ್, ಗ್ಯಾರಂಟಿ ನ್ಯೂಸ್ ಚಾನೆಲ್ನ ನಿರ್ದೇಶಕರು ಹಾಗೂ ಪ್ರಧಾನ ಸಂಪಾದಕರು. ಜೊತೆಯಲ್ಲೇ ಕನ್ನಡ ಎಲೆಕ್ಟ್ರಾನಿಕ್ ಮಾಧ್ಯಮದ ಅತ್ಯಂತ ಚಿರಪರಿಚಿತ ಮಹಿಳಾ ನ್ಯೂಸ್ ಆಂಕರ್ಗಳಲ್ಲಿ ಅಗ್ರಗಣ್ಯರು. 2003ರಿಂದ ವೃತ್ತಿ ಜೀವನ ಆರಂಭಿಸಿದ ರಾಧಾ ಹಿರೇಗೌಡರ್ 20 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಮಾಧ್ಯಮ ರಂಗದಲ್ಲಿದ್ದಾರೆ. ಪತ್ರಿಕೆಯ ವರದಿಗಾರರಾಗಿ ತಮ್ಮ ವೃತ್ತಿ ಬದುಕನ್ನ ಆರಂಭಿಸಿದ ರಾಧಾ ಹಿರೇಗೌಡರ್ ಆಕಾಶವಾಣಿಯಲ್ಲಿ ಸುದ್ದಿ ವಾಚಕಿಯೂ ಆಗಿದ್ದರು. ನಂತರದ ದಿನಗಳಲ್ಲಿ ನ್ಯೂಸ್ ಚಾನೆಲ್ಗಳು ಕೈಬೀಸಿ ಕರೆದವು. ರಾಜ್ಯದ ಹಲವು ಪ್ರತಿಷ್ಠಿತ ಸುದ್ದಿ ವಾಹಿನಿಗಳಲ್ಲಿ ಆಂಕರ್ ಆಗಿ ಆಂಕರ್ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿರುವ ರಾಧಾ ಹಿರೇಗೌಡರ್ ನ್ಯೂಸ್ ಚಾನೆಲ್ನ ಪ್ರಧಾನ ಸಂಪಾದಕರ ಹುದ್ದೆಯವರೆಗೆ ಬೆಳೆದು ಬಂದ ಹಾದಿಯೇ ರೋಚಕ. ಮುಂಬೈ ಉಗ್ರರ ದಾಳಿ ವೇಳೆ 12 ಗಂಟೆಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಅಹೋರಾತ್ರಿ ಲೈವ್ ಕವರೇಜ್ ಮಾಡಿದ್ದ ರಾಧಾ ಹಿರೇಗೌಡರ್ ತಮ್ಮ ನಿರ್ಭೀತ ಚರ್ಚೆಗಳು, ಪ್ರಭಾವಶಾಲಿ ಸಂದರ್ಶನಗಳು ಹಾಗೂ ರಾಜಕೀಯ ಮತ್ತು ಸಾಮಾಜಿಕ ಸಮಸ್ಯೆಗಳ ಆಳವಾದ ತಿಳುವಳಿಕೆ ಮೂಲಕ ರಾಜ್ಯದ ಗಮನ ಸೆಳೆದಿದ್ದಾರೆ. ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಸಂಪಾದಕೀಯ ದೃಷ್ಟಿಕೋನ ರೂಪಿಸುವಲ್ಲಿ, ಸುದ್ದಿ ಮನೆಯ ಕಾರ್ಯಾಚರಣೆಗಳನ್ನು ನಿರ್ವಹಿಸುವಲ್ಲಿ ಹಾಗೂ ಕಾರ್ಯಕ್ರಮಗಳಿಗೆ ರೂಪುರೇಷೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ರಾ ನ್ಯೂಸ್, ರಾ ಡಿಬೇಟ್ ಮತ್ತು ರಾಧಕ ಪಂಚಾಯಿತಿಗಳಂತಹ ಪ್ರಮುಖ ಕಾರ್ಯಕ್ರಮಗಳು ರಾಧಾ ಹಿರೇಗೌಡರ್ ಸಾರಥ್ಯದಲ್ಲಿ ಮೂಡಿ ಬರುತ್ತಿವೆ. ತಮ್ಮ ನಿರ್ಭೀತ ಪತ್ರಿಕೋದ್ಯಮ, ಬಲಿಷ್ಠ ಸಂಪಾದಕೀಯ ನಾಯಕತ್ವ ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ಬದ್ಧತೆಯಿಂದಲೇ ಹೆಸರುವಾಸಿಯಾಗಿರುವ ರಾಧಾ ಹಿರೇಗೌಡರ್ ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಆಧಾರ ಸ್ತಂಭ. ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ 1 ವರ್ಷದ ಸಂಭ್ರಮ. ವೀಕ್ಷಕರೇ, ಈ 1 ವರ್ಷದ ಸಂಭ್ರಮವನ್ನು ನಮಗೆ ಕೊಟ್ಟಿದ್ದು ನೀವು, ಅಂದರೆ ಈ ಕರ್ನಾಟಕದ ಜನ, ಕನ್ನಡಿಗರು. ಗ್ಯಾರಂಟಿ ನ್ಯೂಸನ್ನು ನಿಮ್ಮ ಮಡಿಲಿಗೆ ಹಾಕಿದಾಗ ನಿಮ್ಮದು ಅಂತ ಸ್ವೀಕರಿಸಿದ್ರಿ. ನಾವು ಕೊಡುವಂಥ ಪ್ರತಿಯೊಂದು ಸುದ್ದಿಗೂ ಕೂಡ ಸ್ಪಂದಿಸಿದ್ರಿ. ನಮ್ಮ ಭಾವನೆಗಳ ಜೊತೆಗೆ ನಿಮ್ಮ ಭಾವನೆಗಳು ಕೂಡ ಬೆರೆಯಿತು. ಯಾವುದೇ ಸುದ್ದಿ ಆಗಲಿ ಅದನ್ನು ನಿಜಕ್ಕೂ ಕೂಡ ತಾವು ಎಷ್ಟು ಗಂಭೀರವಾಗಿ ಸ್ವೀಕರಿಸಿದ್ರಿ. ಇಡೀ 1 ವರ್ಷ ನಮ್ಮ ಜೊತೆ ಕೈ ಜೋಡಿಸಿದ್ರಿ. ಹೀಗಾಗಿ ಈ ಸಂತಸ, ಈ ಸಂಭ್ರಮ ನೀವು ನಮಗೆ ಕೊಟ್ಟಿದ್ದು. ಅದಕ್ಕಾಗಿ ಗ್ಯಾರಂಟಿ ನ್ಯೂಸ್ ಸದಾ ಕನ್ನಡಿಗರಿಗೆ ಚಿರಋಣಿಯಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಸಂಭ್ರಮಗಳನ್ನು ಹಲವಾರು ವರ್ಷಗಳ ಕಾಲ ನಾವು ಆಚರಿಸಲಿದ್ದೇವೆ. ಅದಕ್ಕೆ ಬೇಕಾಗಿರೋದು ಇನ್ನೂ ಹೆಚ್ಚು ನಿಮ್ಮ ಆಶೀರ್ವಾದ ಹೀಗೇ ಇರುತ್ತೆ ಅನ್ನೋದೇ ನಮಗೆ ಅತಿ ದೊಡ್ಡ ಪ್ರೋತ್ಸಾಹ. ಇನ್ನು ಕನ್ನಡ ನಾಡಿನ ನಾಡು, ನುಡಿ, ಜಲ, ಭಾಷೆ, ಅದು ಶೋಷಿತರು, ದಲಿತರು, ಮಹಿಳೆಯರು, ಬಡವರ ಪರವಾಗಿ ಸದಾ ನಿಮ್ಮ ಗ್ಯಾರಂಟಿ ನ್ಯೂಸ್ ಇರುತ್ತೆ ಅನ್ನುವಂತಹ ಒಂದು ಭರವಸೆಯನ್ನು ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಇರಲಿ ನಿಮ್ಮ ಪ್ರೀತಿ.